ಹಾಯ್ ಹಲೋ ಫ್ರೆಂಡ್ಸ್, ಹೆಂಗದೀರಾ? ಆರಾಮದೀರಾ? ನಾವು ಆರಾಮದೀವಿ ನೋಡ್ರಿ. ಇದು ನಾನು ಕಾಲೇಜ್ ಒಳಗಿದ್ದಾಗ ಹಿಂಗೆ 2 ದಿನ ರಜೆ ಬಂದರೂ ಕಾಲೇಜಿಗೆ ಊರಿಗೆ ಹೋಗೋದೊಂದು ಖುಷಿ ಇರ್ತಿತ್ತಲ್ಲ, ಅದೇ ರೀತಿ ಖುಷಿಯಿಂದನೇ ನಾನು ಈ ಸರ್ತಿ ನಮ್ಮ ಊರಿಗೆ ಹೋಗಿ ಬಂದೆ. ಅಂದರೆ ನಮ್ಮ ಅಮ್ಮನ ಊರಿಗೆ ಹೋಗಿ ಬಂದೆ. ಆ್ಯಕ್ಚುಲಿ ಬೇರೆ ಊರೊಳಗಿದ್ದಾಗ ಇದು ನಮ್ಮೂರೇ, ನಮ್ಮ ಮನೆಯೇ, ಬಟ್ ಅಮ್ಮನ ಮನೆ ಅಂದರೆ ಏನೋ ಒಂದು ಖುಷಿ. ಹಾಗಾಗಿ ಅದು ವಿಡಿಯೋ ಮಾಡಿದ್ದೆ. ಸ್ಯಾಟರ್ಡೆ ಹೋಗಿ ಮಂಡೇ ಬಂದೆ. ನಾನು 2 ದಿನ ಇದ್ದು ಅಮ್ಮನ ಜೊತೆ ಕಾಲ ಕಳೆದು ಅಮ್ಮ ಅಪ್ಪನ ಜೊತೆ ಅದನ್ನು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಯಾರ್ಯಾರು ನನ್ನ ವಿಡಿಯೋ ನೋಡಿ ಸ್ಕಿಪ್ ಮಾಡಕತ್ತೀರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡಿರಿ, ಇಂಟ್ರೆಸ್ಟಿಂಗ್ ಇರ್ತಾವೆ. ಇನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಂದು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ನಾನು ಸ್ಯಾಟರ್ಡೆ ಹೋಗಿದ್ದೆ ಅಮ್ಮನ ಊರಿಗೆ. ನಮ್ಮೂರು ಬಾಗಲಕೋಟೆ ಹತ್ರ ಕಮತಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ನಮ್ಮ ಅಮ್ಮನೂರು ಬಿಜಾಪುರ. ಅಲ್ಲಿ ಹೋಗಿ 2 ದಿನ ಇದ್ದು ಬಂದ್ರಾಯ್ತು. ಸ್ವಲ್ಪ ಅಮ್ಮಗೆ ಹುಷಾರಿದ್ದಿಲ್ಲ, ಹೋಗಿ ಬಂದ್ರಾಯ್ತು ಅಂತೇಳಿ ಹೋಗಿ ಬಂದಿದ್ದೆ. ಇದು ಬಸ್ ಒಳಗಿದ್ದಾಗ ವಿಡಿಯೋ ಮಾಡಿದ್ದೆ. ಇದನ್ನು ನೋಡಿ, ಏನೋ ಪಿಂಪಲ್ ಆಗಿಬಿಟ್ಟದ ಫೇಸ್ ಮೇಲೆ. ಹೀಟಿಗೆ ಸ್ವಲ್ಪ ಆಗುತ್ತೆ, ಸರಿಯಾಗಿ ಊಟ ನಿದ್ದೆ ಆಗಂಗಿಲ್ಲಲ್ಲ, ಕೆಲಸ ಅಂಥೇಳಿ. ಯಾಕೆ ಹೆಣ್ಮಕ್ಳಿಗೆ ಕೆಲಸ ತಪ್ಪಂಗಿಲ್ಲ, ಮನೆ ಕೆಲಸನೂ ಅಷ್ಟೇ, ಹೊರಗಿನ ಕೆಲಸನೂ ಅಷ್ಟೇ. ಇದು ಹೋಗಿ 1 ದಿನ ರೆಸ್ಟ್ ಮಾಡಿ ಮರುದಿನ ಸಾಯಂಕಾಲ ಎಲ್ಲಾದರೂ ಸ್ವಲ್ಪ ನಮ್ಮ ಮನೆ ಹತ್ರನೇ ಒಂದು ಮಠ ಅದ, ಅಲ್ಲಿ ಹೋಗಿ ಬಂದ್ರಾಯ್ತು ಅಂತ ಹೋಗಿದ್ವಿ. ಷಣ್ಮುಖಾರೂಢ ಮಠ ಅಂಥೇಳಿ ತುಂಬ ಪವಾಡ ಐತಿ ದೇವ್ರದ್ದು ಮಠದ್ದು. ಪ್ರತಿ ಶ್ರಾವಣ ತಿಂಗಳೊಳಗೆ 1 ಮಂತ್ ಫುಲ್ ಇಲ್ಲಿ ಜಪ ಯಜ್ಞೆ, ಪಾದ ಪೂಜೆ, ಪಲ್ಲಕ್ಕಿ ಪೂಜೆ ಎಲ್ಲ ಆಗುತ್ತೆ. ಇದು ನೋಡ್ರಿ, ಗುಹೆ ಅದ ಕೆಳಗೆ. ಬುಡ ಒಂದು 100-150-200 ವರ್ಷದ ಹಿಂದಿಂದೆ ಇರಬೇಕಿದು ಮಠ, ಅಷ್ಟು ನನಗೂ ಐಡಿಯಾ ಇಲ್ಲ. ನಮ್ಮಮ್ಮ ಪ್ರತಿ ಶ್ರಾವಣದಾಗ ಮತ್ತು ನವರಾತ್ರಿ ಒಳಗೆ ಉತ್ಸವ ಆಗುತ್ತಲ್ಲ, ತಪ್ಪದೇ ಹೋಗ್ತಾರೆ. ಇಲ್ಲೊಬ್ಬರು 3 ಸ್ವಾಮಿಗಳದ್ದು ಗದ್ಗೆ ಅದಾವ ಇಲ್ಲಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ರಮ್ಮ. ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಭಾಳ ಚಂದದ. ನಾನು ಬಿಫೋರ್ ಮ್ಯಾರೇಜ್ ಎಲ್ಲ ಹೋಗ್ತಿದ್ದೆ ಅಲ್ಲಿ. ಅವಾಗೆಲ್ಲ ಏನು ಗೊತ್ತಾಗಂಗಿಲ್ಲಲ್ಲ, ನಾವು ಹುಡುಗರಾಗಿರ್ತೀವಿ, ಹುಡುಗ ಬುದ್ಧಿ ಇರ್ತದೆ, ಎದಕ್ಕೆ ಕರಿತಿರ್ತಾರೆ ಅಂಥೇಳಿ ಏನೋ ಹೋಗ್ಬೇಕಂತ ಹೋಗ್ತಿದ್ವಿ. ಬಟ್ ಈಗ ಮ್ಯಾರೇಜ್ ಆದಮೇಲೆ ಅರ್ಥ ಆಗುತ್ತೆ, ಮಠ ಗಿಠ ಎದಕ್ಕೆ ಬೇಕು, ಮನಸ್ಸಿಗೆ ಶಾಂತಿ ಸಿಗುತ್ತಲ್ಲಿ ಹೋದ್ರೆ ಅಂತ ಹೋಗ್ತೀವಿ. ಯಾಕಂದ್ರೆ ಮನೆಯೊಳಗೆ ಶಾಂತಿ ಸಿಗಂಗಿಲ್ಲ ರೀ. ಮಕ್ಕಳಿದ್ದ ಮನೆಯೊಳಗಂದ್ರೆ ಮೊದಲು ಶಾಂತಿ ಸಿಗೋಂಗೇ ಇಲ್ಲ. ಅಲ್ಲಿ ಹೋದ್ರೆ ಶಾಂತಿ ಸಿಗುತ್ತಂತ ಹೋಗ್ತೀವಿ ಮನಸ್ಸಿಗೆ. ಯಾಕಂದ್ರೆ 108 ಟೆನ್ಷನ್ಸ್ ಇರ್ತಾವೆ ಮೈಂಡ್ ಒಳಗೆ. ಅಲ್ಲಿ ಹೋದ್ರೂ ಶಾಂತಿ ಸಿಗುತ್ತೋ, ನೆಮ್ಮದಿ ಸಿಗುತ್ತೋ ಅಂತ ಹುಡ್ಕೊಂಡು ಹೋಗ್ತದೆ ಮನುಷ್ಯ ಮಠಗಳಿಗೆ, ದೇವಸ್ಥಾನಗಳಿಗೆ. ಬಿಫೋರ್ ಮ್ಯಾರೇಜ್ ಯಾರಿಗೂ ಅರ್ಥ ಆಗಂಗಿಲ್ಲ ಇವು, ಆಫ್ಟರ್ ಮ್ಯಾರೇಜೇ ಅರ್ಥ ಆಗೋದು. ಇಷ್ಟು ಹೇಳಿ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ನಾನು ಭಾಳ ಮಾತಾಡಿದೆ ಅಂತ ಅನ್ಸುತ್ತಾ. ಇದು ನೋಡಿರಿ, ಷಣ್ಮುಖಾರೂಢ್ರಿ ಅವರು. ಅವ್ರದ್ದು ಮೇಲೆ ಮೂರ್ತಿ ಕುಂದ್ಸಾರ. ಇವ್ರು ನಮ್ಮ ಸಿದ್ಧಾರೂಢ್ರಿ. ಇದು ಯಾರಿಗೆ ಗೊತ್ತಿಲ್ಲ, ಹುಬ್ಳಿ ದೇವ್ರವರು. ಹುಬ್ಳಿ ಅನ್ನೋಕ್ಕಿಂತ ಎಲ್ರಿಗೂ ಅವ್ರ ದೇವರೇ. ನಾನು ಭಾಳ ನಡ್ಕೊತೀನಿ ಸಿದ್ಧಾರೂಢ್ರಿಗೆ. ಪ್ರತಿನಿತ್ಯ ಅವ್ರದ್ದೊಂದು ಅಧ್ಯಾಯ ಓದಲಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ಬೆಳಗ್ಗೆ ಆಗಂಗಿಲ್ಲ ನನಗೆ ಸ್ಕೂಲಿಗೆ ಹೋಗೋವಾಗ. ಸಾಯಂಕಾಲ ಬಂದು ದೇವ್ರ ಮುಂದೆ ದೀಪ ಹಚ್ಚಿ ಓದಿದೆ ಅಂತೂ ನಾನು ಮುಂದಿನ ಕೆಲಸ ಮಾಡೋಂಗೇ ಇಲ್ಲ. ಕೈಕಾಲು ಮುಖ ತೊಳ್ಕೊಂಡು ಫಸ್ಟ್ ಸಿದ್ಧಾರೂಢ್ರದ್ದೊಂದು ಅಧ್ಯಾಯ ಓದಿನೇ, ಗ್ರಂಥ ಒಳಗಿಂದ ಒಂದು ಅಧ್ಯಾಯ ಓದಿನೇ ಮುಂದಿನ ಕೆಲಸ ನಂದು. ಮಕ್ಕಳಿಗೂ ಅದನ್ನೇ ಕಲಿಸ್ಬೇಕು ನಾವು, ಸಂಸ್ಕಾರ. ನನ್ನ ಮಕ್ಳಿಗೆ ನಾನು ಕಲಿಸ್ತಾ ಇದ್ದೀನಿ ಆ್ಯಕ್ಚುಲಿ. ದೇವ್ರ ಮುಂದೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡೋದು, ಗೌರವ ಕೊಡೋದು, ಅದೇ ಒಂದು ಬಂಡವಾಳ, ಆಸ್ತಿ ಅನ್ನೋದು ಸಂಸ್ಕಾರನೇ. ಏನು ಕೊಡಲಿಲ್ಲ ಅಂದರೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು ನೋಡಿರಿ. ಅಲ್ಲಿ ಪದೇ ಹೋಗ್ತಾ ಇದ್ದ. ಅವನಿಗೇನೋ ಖುಷಿಯಾಗಿತ್ತು ನನ್ನ ಮಗನಿಗೆ. ಅಲ್ಲಿ ಹಾಲ್ ದೊಡ್ಡದು ಸಭಾಂಗಣ ಇತ್ತದು. ಅಲ್ಲಿ ಹೋಗಿ ಓಡಾಡಿ ಬರ್ತಾ ಇದ್ದ. ಅದನ್ನ ಸ್ವಲ್ಪ ವಿಡಿಯೋ ಮಾಡಿದ್ದೆ ನಾನು. ಈ ಕಡೆ ಈ ಸಲ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿರಿ. ಈ ಕಡೆ ಒಂದು ಶಿವನ ಮೂರ್ತಿ ಮಾಡ್ಯಾರ, ಅದ್ರ ಕೆಳಗೆ ಜಲಪಾತ. ನೀರಿಲ್ಲ, ಬಟ್ ಜಲಪಾತ ಥರ ಮಾಡಿದಾರ. ಅಲ್ಲೆಲ್ಲ ಫೋಟೋ ತಗೊಳಕತ್ತಿದ್ರು ಗರ್ಲ್ಸ್. ಈ ಕಡೆ ತಪೋವನ ಥರ ಮಾಡ್ಯಾರ. ಇದನ್ನು 1-2 ಮೂರ್ತಿ ಕುಂದಿರ್ಸಿದ್ರು. ಇದು ಶಾರದಾ ಮಾತಾ ಅಂದಿತ್ತು. ಆಮೇಲೆ ಈ ಕಡೆ ಇವ್ರು ದೇವಲ ಮಹರ್ಷಿ ಅಂತ ಅವ್ರದ್ದು ಮೂರ್ತಿ. ಈ ಕಡೆ ನನ್ನ ಮಗ ನಿಂತಿದ್ದಾನ. ಅಷ್ಟಾದಮೇಲೆ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ನನ್ನ ಮಗ ಬಿಟ್ಟು ಬರೋವಲ್ಲಾಗಿದ್ದ. ಚೆನ್ನಾಗಿತ್ತದ ಆಟ ಆಡೋಕ್ಕಂಥೇಳಿ. ಇನ್ನು ಮಕ್ಕಳು ಹೀಗೆ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಬೇಗ ಮನೆಗೆ ಬರೋಂಗೇ ಇಲ್ಲ, ನಿಂತು ಬಿಡ್ತಾರೆ ಆಟ ಆಡ್ಕೊತ. ನೀವು ಯಾರ್ಯಾರು ರಜೆ ಬಂತಂದ್ರೆ ನಿಮ್ಮ ಊರುಗಳಿಗೆ ಹೋಗ್ತೀರಾ, ನಿಮ್ಮವ್ರ ಕಡೆ ಹೋಗ್ತೀರಾ ಅನ್ನೋದನ್ನ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ನಾನು ನಿಮ್ಮ ಕಮೆಂಟ್ ಸಂಬಂಧ ಕಾಯ್ತಾ ಇರ್ತೀನಿ.
ಈಗ ಇತ್ತೀಚೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಬಟನ್ನ ಮತ್ತು ಒತ್ತಿದ್ದಕ್ಕೆ, ಆಮೇಲೆ ಕಮೆಂಟ್ ಮಾಡ್ತಿರಲ್ಲ ಅದಕ್ಕೂ ಥ್ಯಾಂಕ್ಸ್. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಏನೋ ಖುಷಿ. ನಮ್ಮನ್ನು ಒಂದು 4 ಜನ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ಏನೋ ಮನ್ಸಿಗೆ ಖುಷಿ. ಯಾಕಂದ್ರೆ ಯಾವುದೋ ಒಂದು ಮೂಲೆಯೊಳಗೆ ಇರ್ತೀವಿ ನಾವು, ನಮ್ಮ ವಿಡಿಯೋ ಮಾಡ್ತೀವಿ, ವಿಡಿಯೋ ನೋಡಿ ಇಂಟ್ರೆಸ್ಟಿಂದ ನೋಡ್ತಿರಲ್ಲ ನೀವು, ಅದು ಖುಷಿ ಆಗತ್ತೆ ಮನಸ್ಸಿಗೆ. ನೋಡ್ರಿ ಇವೆಲ್ಲ ಮೂರ್ತಿನೇ ಇವು. ಆಮೇಲೆ ಮನೆಗೆ ಬಂದ್ವಿ ನಾವು. ಅಷ್ಟಾದಮೇಲೆ ಇದು ಮಠ ನೋಡ್ರಿ, ಭಾಳ ಹಳೆ ಕಾಲದ ಸಿದ್ಧಾರೂಢರ ಕಾಲದೊಳಗಿಂದನೇ ಐತಿ ಇದು ಮಠ. ಈಗ ಒಂದು ಸ್ವಲ್ಪ ರಿನೋವೇಷನ್ ಮಾಡ್ಯಾರ. ನಾವೆಲ್ಲ ಮುಂಚೆ ಬರ್ತಿದ್ವಿ ಇಲ್ಲಿ ಚಿಕ್ಕವರಿದ್ದಾಗ. ಅವಾಗ ಹಿಂಗಿದ್ದಿದ್ದಿಲ್ಲ, ಬೇರೆ ಥರ ಇತ್ತು. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿದಾರೆ. ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗಬೇಕಲ್ಲ, ಹಾಗಾಗಿ ಮಠಗಳು ಚೇಂಜ್ ಆಗ್ಲಿಕ್ಕತ್ತಾವ. ಚೇಂಜ್ ಆಗಲೇಬೇಕು, ಯಾಕಂದರೆ ಡಿಜಿಟಲ್ ವರ್ಲ್ಡ್ ಇದು. ಚೇಂಜ್ ಅಂದರೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ನೋಡ್ರಿ. ಬದಲಾಗಲೇಬೇಕು. ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗಲಿಲ್ಲ ಅಂತಂದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಜೀವನದಾಗ. ನಮ್ಮಮ್ಮ ಇವರು, ಅಮ್ಮಂದ ಒಂದು ಬೇರೆ ಚಾನಲ್ ಅದ, ನಂದ ಒಂದು ಬೇರೆ ಚಾನಲ್ ಅದ. ಅವ್ರದ್ದು ARA ರಂಗೋಲೀಸ್ ಅಂತ ಚಾನಲ್ ಅದ. ಅದೊಂದು ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀನಿ ಇವಾಗ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾರು. ಅವ್ರ ಸಬ್ಸ್ಕ್ರೈಬರ್ಸು ನಮ್ಮ ಸಬ್ಸ್ಕ್ರೈಬರ್ಸು ಒಂದೇ ಆಗಿದ್ದಾರೆ. ಸೊ ಅವ್ರ ಚಾನಲ್ಲೇ ಬೇರೆ ಅದ, ನನ್ನ ಚಾನಲ್ಲೇ ಬೇರೆ ಅದ. ಅದು ಸರ್ನೇಮ್ ಚೇಂಜ್ ಮಾಡ್ಕೊಂಡಿಲ್ಲ ನಾನು ID ಒಳಗೆ. ಅದೊಂದು ಮಾಡ್ಕೋಬೇಕಾಗೈತೆ. ನಮ್ದು ಸರ್ನೇಮ್ ಚೇಂಜ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ಇದು ನಮ್ಮ ಅಮ್ಮನ ಮನೆ ಜಗಲಿ ನೋಡ್ರಿ, ಎಷ್ಟು ಚಂದದ ಅಂತಂದ್ರೆ ಇಷ್ಟ ನಮ್ಮದು. ಭಾಳ ಗೋಜಲ ಗಂಧಲ ಇಲ್ಲ. ಸಿದ್ಧಾರೂಢರ ಭಕ್ತರು ನಮ್ಮಪ್ಪ ಅಮ್ಮ. ನಾವು ಅಷ್ಟೇ. ಇದು ನಮ್ಮ ಮನೆ ಹಿತ್ತಲು. ಆಮೇಲೆ ಇದು ನಮ್ಮ ಅಮ್ಮನ ಮನೆಯಿಂದ ಮುಂದಿನ ಗಾರ್ಡನ್ನು. ತುಂಬ ಪ್ರೀತಿಯಿಂದ ಬೆಳೆಸಿರುವಂಥ ಗಿಡಗಳು, ನಮ್ಮಮ್ಮ ಬೆಳೆಸಿರುವಂಥ ಗಿಡಗಳು. ನಮ್ಮಮ್ಮ ಕುಂತಾರೆ ನೋಡ್ರಿ ಇಲ್ಲಿ. ಅವರು ವಿಡಿಯೋ ಮಾಡಿ ಅವ್ರದ್ದು ಚಾನಲ್ ಅದ, ನಮ್ಮದು ಚಾನಲ್ ಅದ. ಅದು ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡಾರ, ನಾವಿಬ್ಬರು ಒಂದೇ ಮನೆಯೊಳಗೆ ಇರ್ತೇವೇನೋ ಅಂತ. ಒಂದೇ ಮನೆಯೊಳಗೆ ಇರೋಂಗಿಲ್ಲ, ನಾವು ಬೇರೆ ಬೇರೆ ಊರಲ್ಲಿ ಇರ್ತೀವಿ. ಬಟ್ ಇಬ್ಬರು ಒಟ್ಟಿಗೆ ಚಾನಲ್ ಸ್ಟಾರ್ಟ್ ಮಾಡೀವಲ್ಲ, ಹಾಗಾಗಿ ಕನ್ಫ್ಯೂಸ್ ಆಗುತ್ತೆ ಅದೊಂದು ಸ್ವಲ್ಪ. ID ಅವ್ರದ್ದು ನಮ್ಮದು ಸೇಮ್ ಆಗಿಬಿಟ್ಟೈತಿ. ಏನೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳಿ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ಇದು ನಮ್ಮ ಅಮ್ಮನ ಮನೆಯೊಳಗೆ ಹಿಂದ್ಗಡೆ ಇದ್ರೊಳಗೆ ಅಲೋವೆರಾ ಗಿಡದೊಳಗೆ ಹೂ ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದು ಹೂವದು. ಅಷ್ಟು ಮುಗಿಸ್ಕೊಂಡು 2 ದಿನ ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ. ತಿರ್ಗಾ ಊರಿಗೆ ಬಂದ್ವಿ. ಇದು ಹಬ್ಬದ ದಿನ ಅಂದರೆ ಈದ್ ಮಿಲಾದ್ ಹಬ್ಬದ ದಿನದ ವ್ಲಾಗ್, ಅವತ್ತಿನ ವಿಡಿಯೋ ಇದು. ಬರಾಕತ್ತೀವಿ, ಬಸ್ ಒಳಗೆ 1 ತಾಸು ಕುಂತೀವಿ ಫ್ರೆಂಡ್ಸು. ಬೇಜಾರಾಗ್ಬಿಡ್ತು, ಯಾಕಂದರೆ ಟ್ರಾಫಿಕ್ ಜಾಮ್ ಇತ್ತು. ಅವ್ರದ್ದು ರ್ಯಾಲಿ ಹೊಂಟಿತ್ತಲ್ಲ, ಬಸ್ ಸ್ಟ್ಯಾಂಡ್ ಅಪೋಸಿಟ್ ರ್ಯಾಲಿ ಇತ್ತು. ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು 50-60 ಬಸ್ ಎಲ್ಲ ನಿಂತುಬಿಟ್ಟಿದ್ದು ಹೊರಗಡೆ, ಖಾಲಿ. ಜನ ಎಲ್ಲ ಇಳಿದು ಹೋಗಿದ್ರು. ಅಷ್ಟು ಹೇಳಿ ಮುಗಿಸ್ತೀನಿ ನಾನು ನನ್ನ ವ್ಲಾಗ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೂ ಒಂದು ಏನಂತಂದ್ರೆ, ನಮ್ಮಮ್ಮನೂರು ಬಿಜಾಪುರ, ನಂದು ಕಮತ್ಗಿ. ನಾನಿರೋದು ಕಮತ್ಗಿ, ನಮ್ಮಮ್ಮನೂರು ಬಿಜಾಪುರ. ಅವ್ರದ್ದು ರುಕ್ಮಿಣಿ ಮೇಲ್ಗಿರಿ ಅಂತ ID, ನಂದು ಪುಷ್ಪ ಮೇಲ್ಗಿರಿ ಅಂತ ID. ಏನೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಬ್ಬರು ಚಾನಲ್ಗೂ ಸಪೋರ್ಟ್ ಮಾಡಿರಿ. ನ್ಯೂ ಕಮರ್ಸ್ ಅದೀವಿ ನಾವಿಬ್ಬರು. ಏನೂ ಅಷ್ಟು ನಾಲೆಜ್ ಇಲ್ಲ, ಆದರೂ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ಒಳಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.